ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ಇಂದಿನ ವಿಚಾರದಲ್ಲಿ ಶಿಕ್ಷಣ ನಿರೂಪಣಾ ಅನ್ನೋ ವಿಚಾರವನ್ನ ನೋಡಿದ್ವಿ. ಆ ಶಿಕ್ಷಣ ನಿರೂಪಣಾ ವಿಚಾರದೊಳಗ ಮುಖ್ಯವಾಗಿ ಆಧ್ಯಾತ್ಮ ವಿವೇಕದಿಂದ ಚೆನ್ನಾಗಿ ತಿಳಿತಾ ಇದ್ವಿ ಅಂದ್ರ ದೇಹದ ಸಂಬಂಧವು ತಾನೇ ಕಡಿದುಕೊಂಡು ಹೋಗುವುದು. ಇನ್ನು ದೇಹದ ಸಂಬಂಧ ಕಡಿದು ಹೋತಂದ್ರ ಇದ್ದುದೆಲ್ಲವೂ ಭಗವಂತನೆಂಬ ದೃಢ ಶ್ರದ್ಧೆ ಆಗ್ತದೆ. ಇದೇ ವರ್ತನೆಯಿಂದಲೂ ಚಿಂತೆಯ ಮೂಲ ಕೂಡ ಕಡಿದು ಹೋಗುವುದು ಅನ್ನೋ ವಿಚಾರವನ್ನ ನಾವು ನೋಡಿದ್ವಿ. ಶಿಕ್ಷಣ ಅಂದ್ರ ನಾವೇನೋ ಹೊರಗಿನ ಶಿಕ್ಷಣ ಅಲ್ಲ, ತಾನು ಯಾರಿದ್ದೇನೆ, ತಾನು ಅರಿವು ಸ್ವರೂಪನಿದ್ದೇನೆ, ತಾನು ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋದು ಶಿಕ್ಷಣ. ಇದನ್ನ ತಿಳಿತಾ ಹೋದಂಗೆಲ್ಲ ದೇಹ ಬುದ್ಧಿಯ ಸಂಬಂಧ ತಾನಾಗೆ ಕಡಿದುಕೊಂಡು ಹೋಗ್ತದ. ಇನ್ನು ದೇಹ ಬುದ್ಧಿಯ ಸಂಬಂಧ ಕಡಿದು ಹೋತಂದ್ರ ಇರುವುದೇ ಪರಬ್ರಹ್ಮ ವಸ್ತುವನ್ನದು ಉಳಿತೈತಿ. ಆಗ ನಮ್ದೇನ್ ಚಿಂತೆಯ ಮೂಲ ಅಂದ್ರ ಇಂದಿನಿಂದ ದೇಹ ನಾನು, ಹುಟ್ಟನ್ ನಾನು, ಸಾಯನ್ ನಾನು ಅನ್ನೋ ಭಾವಗಳಿದ್ವಲ್ಲ, ಅವೆಲ್ಲವೂ ಕೂಡ ನಾಶವಾಗಿ ಹೋಗ್ತವೆ ಅನ್ನೋ ವಿಷಯವನ್ನ ಇಂದಿನ ವಿಚಾರದೊಳಗ ನೋಡಿದ್ದೀರಪ್ಪ. ಇವತ್ತಿನ ವಿಷಯ ದಶಕ 11 ಸಮಾಸ 4 ಸಾರ ವಿವೇಕ ನಿರೂಪಣಾ ನುಡಿ 30 ಶ್ರೀ ಗುರುಭ್ಯೋ ನಮಃ ನುಡಿ 1-9 ಪರಬ್ರಹ್ಮವು ನಿರಾಕಾರವು ಗಗನ ಸದೃಶವು ಬದಲು ಹೊಂದಲಾರದ ನಿರ್ವಿಕಾರವು ಆಗಿದೆ. ಅದೇ ನಿಶ್ಚಲವಿದ್ದು ಅಂತರಾತ್ಮನ ಚಂಚಲವಿರುವನು. ಈ ಸಾರ ವಿವೇಕದೊಳಗೆ ಏನ್ ಹೇಳ್ತದೆ, ನೀವೇನ್ ಪರಬ್ರಹ್ಮ ಅಂತ ಹೇಳ್ತಿರಲ್ಲ, ಅದು ನಿರ್ವಿಕಾರವು, ಅದು ಗಗನ ಸದೃಶಂ ಅಂದ್ರೆ ಗಗನದಂತೆ, ಆಕಾಶದಂತೆ ಎಲ್ಲ ಕಡೆಗದು ವ್ಯಾಪಕವಾಗಿರ್ತಕ್ಕಂಥದ್ದು. ಮತ್ತದು ಬದಲು ಹೊಂದಲಾರದ ಅಂದ್ರೆ ಬದಲಾಗದ, ಯಾವಾಗ್ಲೂ ಯಥಾರ್ಥವಾಗಿ ಇರುವಂತ ಆ ನಿರ್ವಿಕಾರವೇ ಅದು ಆಗಿದೆ. ಇದು ನಿಶ್ಚಲವಿದ್ದು ಅಂತರಾತ್ಮನು ಚಂಚಲವಿರುವನು. ಅಂತರಾತ್ಮನಂದ್ರ ಈ ದೇಹ ಮನಸ್ಸು ಏನ್ ಜೀವಾತ್ಮ ಅಂತವಲ್ಲ, ಇದು ಚಂಚಲವಾಗಿರ್ತಕ್ಕಂಥದ್ದು. ಆ ಚಂಚಲ ಸ್ವಭಾವವೇ ಅಂತರಾತ್ಮನೇ ದೇವರೆನಿಸಿದ್ದು. ಅವನ ಎಲ್ಲಾ ಜೀವ ಮಾತ್ರರ ಅಂತರ್ಯಾಮಿಯಾಗಿ ಪಾಲನೆ ಮಾಡುವನು. ಅಂದ್ರ ನಿಶ್ಚಲ ಪರಬ್ರಹ್ಮ ಅನ್ನೋದು ಯಾವಾಗ್ಲೂ ಕೂಡ ನಿರ್ವಿಕಾರವು ನಿಶ್ಚಲವಾಗಿ ಇದೆ. ಆದ್ರೆ ಈ ಅಂತರಾತ್ಮನನ್ನುವನು ಅವನು ಚಂಚಲವಾಗಿದ್ದಾನೆ. ಅವನಿಗೆ ದ್ರಷ್ಟ ಅಥವಾ ಸಾಕ್ಷಿ ಎಂದು ಕರೀತಾರ. ಅವನೆಲ್ಲದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ದ್ರಷ್ಟ ಅಂದ್ರ ನೋಡುವವನು, ನೋಡಿಸಿಕೊಳ್ಳುವನಲ್ಲ, ಆ ನೋಡುವುದಕ್ಕೆ ಆಧಾರವಾಗಿರ್ತಕ್ಕಂಥವನವನು, ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥವನು ಅವನು ಅನ್ನೋದೇ ಆ ನಿಶ್ಚಲ ಸ್ವರೂಪ ಆಗಿರ್ತದ. ಮತ್ತೆ ಆ ಚಂಚಲ ಸ್ವಭಾವದ ಅಂತರಾತ್ಮನೇ ದೇವರೆನಿಸಿದಾನೆ. ನಾವಿಲ್ಲಿ ದೇವರಂದ ತಕ್ಷಣ ಈ ಹೊರಗಿನ ದೇವರಂತ ನಾವು ತಿಳಿಬೇಕಾಗ್ತದ. ನಾವೇನಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ, ಈಶ್ವರ ಅಂತವಲ್ಲ, ಇವೆಲ್ಲವೂ ಕೂಡ ಅಂತರಾತ್ಮ ನೆನೆಸಿದ್ದು. ಅವನು ಎಲ್ಲ ಜೀವ ಮಾತ್ರರ ಅಂತರ್ಯಾಮಿಯಾಗಿ ಪಾಲನೆ ಮಾಡುವನು. ಅಂದ್ರೆ ಎಲ್ಲ ಜೀವರಾಶಿಗಳೊಳಗೂ ಕೂಡ ಆತ ಅರಿವು ಸ್ವರೂಪವಾಗಿ ಆತನ ದೇಹವನ್ನ, ಎಲ್ಲ ಜೀವರಾಶಿಗಳ ದೇಹವನ್ನ ರಕ್ಷಣಾ ಕಾರ್ಯವನ್ನಾಗಿ ಪಾಲನೆ ಮಾಡ್ತಕ್ಕಂಥವನವನು. ಅವನಿಲ್ಲದ ಪದಾರ್ಥಗಳು ಜಡವೆನಿಸುವವು. ಯಾರು ಅಂತರಾತ್ಮನಂತ ನಾವು ಹೇಳ್ತವಲ್ಲ, ಅವನಿಲ್ಲದ ಎಲ್ಲಾ ಪದಾರ್ಥಗಳು ಕೂಡ ಜಡ ಅನಿಸಿದಂತವು. ಅವನೇ ಎಲ್ಲರೊಳಗಿದ್ದು ಪಾಲನೆ ಮಾಡ್ತಾನ. ಅವನಿಲ್ಲ ಅಂದ್ರೆ ಎಲ್ಲವೂ ಜಡ ಎನಿಸುವವು. ಅವನ ಹೊರತಾಗಿ ದೇಹವು ವ್ಯರ್ಥವಾಗುವುದು. ಈ ಅಂತರಾತ್ಮನನ್ನ ಈ ನಮ್ಮ ದೇಹದೊಳಗಿಲ್ಲ ಅಂದ್ರ ಈ ದೇಹ ಕೂಡ ವ್ಯರ್ಥವಾಗಿ ಹೋಗ್ತದ. ಯಾಕಂದ್ರೆ ಈಗ ಆ ದೇಹಕ್ಕೆ ಚೈತನ್ಯಾಗಿ ಆ ಆತ್ಮಸ್ವರೂಪನೇ ಅಂತರಾತ್ಮನಾಗಿ ಜೀವಾತ್ಮನಾಗಿ ಎಲ್ಲರೊಳಗಿರೋದ್ರಿಂದ ಹಂಗ ಜೀವಾತ್ಮ ಅಂತ ಅನ್ಸ್ಕೊಂಡಿದಾನೆ. ಈಗ ನಾವು ಯಾವ್ಯಾವ ಉಪಾಧಿ ಒಳಗಿರ್ತದೋ ಅದು ಅಂತ ಹೆಂಗ್ ಅನ್ಸ್ಕೊಂತದೋ ಹಂಗ ಆತ್ಮಸ್ವರೂಪನೇ ಆಗಿರ್ತಕ್ಕಂಥವ್ನು ಅಂತರಾತ್ಮನಾಗಿ ಚಂಚಲನ ಅನ್ಸ್ಕೊಂತ ಎಲ್ಲ ಜೀವರಾಶಿಗಳೊಳಗಾಗಿ ಆ ಎಲ್ಲ ಜೀವರಾಶಿಗಳ ಅಂತರ್ಯಾಮಿಯಾಗಿ ಪಾಲನೆ ಮಾಡ್ತಾನ. ಮತ್ತ ಅವನಿಲ್ಲ ಅಂದ್ರ
ಎಲ್ಲವೂ ಕೂಡ ಜಡವಾಗಿ ಹೋಗ್ತದ. ಈ ದೇಹವು ಕೂಡ ವ್ಯರ್ಥವಾಗಿ ಹೋಗುವುದು. ಅವನಿಂದಲೇ ಪಾರಮಾರ್ಥ ಮುಂತಾದದೆಲ್ಲ ತಿಳಿಯುವುದು. ನಾವೇನ್ ಪಾರಮಾರ್ಥ ಈಗ ನಮಗ್ ತಿಳಿತಪ್ಪ, ನಮಗ್ ಗೊತ್ತಾಗ್ತದಪ್ಪ, ನಮಗ್ ತಿಳಿಲಿಲ್ಲ ಅಂತ ನಾವೇನ್ ಹೇಳ್ತವಲ್ಲ, ಅದೆಲ್ಲದು ಕೂಡ ಅವನಿಂದಲೇ. ಅಷ್ಟೇ ಏಕೆ, ಕರ್ಮ ಮಾರ್ಗ, ಉಪಾಸನ ಮಾರ್ಗ, ಜ್ಞಾನ ಮಾರ್ಗ, ಸಿದ್ಧಾಂತ ಮಾರ್ಗ, ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಇವೆಲ್ಲವನ್ನು ಈ ದೇವರೇ ನಡೆಸುವನು. ಅಂದ್ರ ಇಲ್ಲೇನು ಅಂತರಾತ್ಮ ಅಂತ ಅನ್ಸ್ಕೊಂಡದವಲ್ಲ, ಇವನೊಳಗೆ ಎಲ್ಲವಿರೋದು. ಈ ಮಾರ್ಗವನ್ನಡಿ, ಕರ್ಮವನ್ನ ಮಾಡು, ಕರ್ಮದಿಂದ ನಿನಗೆ ಜ್ಞಾನ ಪ್ರಾಪ್ತಿ ಆಗ್ತದ, ಸುಖ ಪ್ರಾಪ್ತಿ ಆಗ್ತದ. ಉಪಾಸನ ಮಾಡು ಅಂದ್ರ ಆ ಪರಮಾತ್ಮನನ್ನ ಯಾವಾಗ್ಲೂ, ಉಪಾಸನ ಅಂದ್ರ ಅಂದ್ರ ಭಗವಂತ, ವಾಸ ಅಂದ್ರ ಇರ್ತಕ್ಕಂಥದ್ದು. ಯಾವಾಗ್ಲೂ ಆ ಭಗವಂತನ ನೆನವಿನೊಳಗಿರ್ತಕ್ಕಂಥ ಉಪಾಸನ ಮಾರ್ಗ. ಮತ್ತು ಜ್ಞಾನ ಮಾರ್ಗ. ಜ್ಞಾನ ಮಾರ್ಗ ಅಂದ್ರ ಆ ಬ್ರಹ್ಮ ಸ್ವರೂಪ ತಾನಿದ್ದೇನೆ ಎನ್ನುವುದೇ ಜ್ಞಾನ ಮಾರ್ಗ. ಆ ಬ್ರಹ್ಮ ಸ್ವರೂಪ ನನ್ ಬಿಟ್ಟಿಲ್ಲ, ನಾನ್ ಬ್ಯಾರಿಲ್ಲ, ಅದು ಬ್ಯಾರಿಲ್ಲ ಅನ್ನೋದು ಏಕತ್ವವನ್ನು ತಿಳಿಯುವುದೇ ಆ ಜ್ಞಾನ ಮಾರ್ಗ. ಮತ್ತಿನ್ನು ಸಿದ್ಧಾಂತ ಮಾರ್ಗ ಅಂದ್ರ ಏನ್ ತಿಳಿದಿರ್ತಾವ ಅದೇ ಸತ್ಯ, ಅದು ಸಿದ್ಧವಾಗಿರ್ತಕ್ಕಂಥದ್ದು, ಪರಿಪೂರ್ಣವಾಗಿರ್ತಕ್ಕಂಥದ್ದು. ಯಾವ್ದಂದ್ರ ಬ್ರಹ್ಮ ಸ್ವರೂಪನೇ ತಾನನ್ನೋದೇ ಆ ಸಿದ್ಧಾಂತ ಮಾರ್ಗ. ಇನ್ನ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ಇಲ್ಲಿ ಪ್ರವೃತ್ತಿ ಅಂದ್ರ ನಾವು ಯಾವ ವಿಚಾರದೊಳಗ ಇರ್ತಾವೋ ಅದೇ ಸತ್ಯ ಅಂತ ತಿಳಿತೇವೋ, ಅಥವಾ ಏನೆಲ್ಲ ತಿಳಿತೇವೆ ಮಾಡ್ತೇವೆ ಅನ್ನೋದು ಅವೆಲ್ಲವೂ ಪ್ರವೃತ್ತಿ ಒಳಗ ತಿಳಿತದ. ಇನ್ನು ನಿವೃತ್ತಿ ಮಾರ್ಗ ಅಂದ್ರ ನಾನು ಯಾವನೂ ಮಾಡೋನಲ್ಲ, ನನಗೆ ಯಾವುದೇ ಕರ್ಮ ಉಪಾಸನೆಗಳು ನನಗಿಲ್ಲ, ನಾನು ಏನೊಂದೇನು ಅಲ್ಲ. ಅವೆಲ್ಲವೂ ಕೂಡ ಕರ್ಮ ಉಪಾಸನೆಗಳು, ಪ್ರವೃತ್ತಿ ನಿವೃತ್ತಿ ಅನ್ನೋವೆಲ್ಲವೂ ಕೂಡ ಈ ಹೊರಗದವಿನ, ನನ್ನೊಳಗೆ ಇವ್ಯಾವು ಇಲ್ಲ ಅಂತ ಆ ತಿಳಿಯುವನೇ ಇವೆಲ್ಲವನ್ನ ಈ ದೇವರೇ ನಡೆಸುವನು. ಇದು ನಮ್ಮೊಳಗಿರ್ತಕ್ಕಂಥ ಅಂತರಾತ್ಮನ ಇವನ್ನೆಲ್ಲವನ್ನ ನಡೆಸ್ತಾನ. ಆದರೆ ಸ್ವತಃ ಚಂಚಲವು ನಿಶ್ಚಲವಾಗಲರಿಯದು. ನಾವಿಲ್ಲೇನ್ ನಮ್ಮೊಳಗ ಹಿಂಗ್ ನಡೆಸ್ತಾನ, ಹಂಗ್ ಮಾಡ್ತಾನ, ಹಿಂಗ್ ಮಾಡ್ತಾನ, ನಾವ್ ಏನದವಲ್ಲ ಈ ಕರ್ಮತ್ವ ಭಾವ. ಜ್ಞಾನ ಮಾರ್ಗ, ಉಪಾಸನ ಮಾರ್ಗ, ಕರ್ಮ ಮಾರ್ಗ, ಪ್ರವೃತ್ತಿ ಮಾರ್ಗ ಅಥವಾ ನಿವೃತ್ತಿ ಮಾರ್ಗ ಅಂತ ಎಲ್ಲ ಹೇಳ್ತಾವಲ್ಲ, ಅವನ್ನ ಈ ದೇವರು ನಡೆಸ್ತಾನ. ಯಾರು? ಈ ಚಂಚಲ ಆತ್ಮನಾಗಿರ್ತಕ್ಕಂಥವ್ನು ಇವನು ನಡೆಸ್ತಾನ. ಇವನೊಳಗೆ ಅವೆಲ್ಲವೂ ಭಾವಗಳು ತುಂಬಿದವು. ಆದ್ರೆ ಈ ಚಂಚಲ ಆತ್ಮನ ಹೊರತಾಗಿ ಏನೋ ನಿಚ್ಚಲ ಪರಬ್ರಹ್ಮ ತಿಳಿಯಲಾರದು. ಹಂಗಂದ್ರೆ ಇದರಿಂದ ನೀವು ಇವನ್ನೆಲ್ಲವನ್ನ ತಿಳಿತಾ ಹೋಗ್ಬೇಕಾಗ್ತದ. ಈಗ ನಾವು ನಿರ್ಗುಣವನ್ನ ತಿಳಿಬೇಕಂದ್ರ ಸಗುಣದ ಆಧಾರದಿಂದನೇ ತಿಳಿಬೇಕಾಗ್ತದ. ಮತ್ತೆ ಇದೇ ಅಧ್ಯಾಯದೊಳಗೆ ನಿನ್ನೆ ವಿಚಾರದೊಳಗೆ ಹೇಳಿದ್ರು, ಪಾರಮಾರ್ಥದಲ್ಲಿ ಪಂಚೀಕರಣ ಮಹತ್ವದಿರುತ್ತೆ ಅಂತ. ಅಂದ್ರೆ ಸತ್ಯ ಅಸತ್ಯವನ್ನು ಬೇರ್ಪಡಿಸುವುದು ಮಹತ್ವವಿರುತ್ತೆ ಅಂತ. ಅಂದ್ರ ಈ ಅಂತರಾತ್ಮನು ಇವನ್ನೆಲ್ಲವನ್ನು ತಿಳಿಸ್ತಾನ. ಯಾವ್ದು ಸತ್ಯ, ಯಾವ್ದು ಅಸತ್ಯ, ನೀವು ಯಾರ ಮಾರ್ಗವನ್ನು ನಡಿಬೇಕು, ಏನ್ ಮಾಡ್ಬೇಕು, ಅಥವಾ ನಿಮಗ್ ಕರ್ಮಗಳು ಅದಾವ ಇಲ್ಲೋ ಅನ್ನೋವೆಲ್ಲವನ್ನು ಕೂಡ ಈ ಅಂತರಾತ್ಮ ತಿಳಿಸ್ತಾನ. ಆದ್ರೆ ಇವನು ತಿಳಿಸ್ತಾನ ವಿನ ಇವನು ಆ ನಿಚ್ಚಲ ಬ್ರಹ್ಮ ತಿಳಿಯಲಾರದು. ಆ ನಿಚ್ಚಲ ಬ್ರಹ್ಮದೊಳಗೆ ಇದು ಯಾವುದು ಇಲ್ಲ. ತಿಳಿತಾನೆ, ನೋಡ್ತಾನೆ, ಕೂಡ್ತಾನೆ, ಮಾಡ್ತಾನೆ ಅನ್ನೋದು ಯಾವ್ದು ಇರಲ್ಲ. ಆದ್ರೆ ಇವೆಲ್ಲವೂ ಏನದ ಅಂದ್ರೆ ತಿಳಿಯಕ್ ಸಾಕಾರಿ ಆಗ್ತದ ವಿನ ಇದೇ ನಿಚ್ಚಲ ಪರಬ್ರಹ್ಮವಲ್ಲ. ಅಂದ್ರ ಇಲ್ಲಿ ಚಂಚಲ ಆತ್ಮನ ಹೊರತಾಗಿ ಏನು ನಿಚ್ಚಲ ಬ್ರಹ್ಮ ತಿಳಿಯಲಾರದು. ಆದರೆ ಸ್ವತಃ ಚಂಚಲವು ನಿಶ್ಚಲವಾಗಲರಿಯದು. ಇದು ನೀನೇನೇನ್ ಹೇಳಕ್ಕಂತ ಬರ್ತಿ ಅಂದ್ರ ಇದೆಲ್ಲದು ದ್ವೈತ ಭಾವ ಆಗ್ತದ. ಕರ್ಮೋಪಾಸನೆ, ಜ್ಞಾನೋಪಾಸನೆ, ಸಿದ್ಧಾಂತ ಮಾರ್ಗ, ಪ್ರವೃತ್ತಿ ನಿವೃತ್ತಿ ಅಂತ ನೀನ್ ಏನಾದ್ರು ಹೇಳ್ತಿ ಅಂದ್ರ ಇದೆಲ್ಲದು ಚಂಚಲವೇ ಆಗ್ತದ. ಆದ್ರೆ ನಿಶ್ಚಲವಾಗಲರಿಯದು. ನಿಶ್ಚಲ ಅಂದ್ರ ಏನೊಂದಿಲ್ಲದ ಸ್ಥಿತಿ. ಆ ನಿರ್ವಿಕಾರ ಪರಬ್ರಹ್ಮ ಸ್ಥಿತಿಯೇ ನಿಶ್ಚಲ ಸ್ಥಿತಿ. ಮತ್ ನಾವ್ ಇವನ್ನೆಲ್ಲ ಹೇಳ್ತವಿ, ಕೇಳ್ತವಿ, ಮಾಡ್ತವಿ, ದ್ರಷ್ಟದನಿ, ಸಾಕ್ಷಿ ಅದನಿ ಅಂತ ನೀನ್ ಹೇಳ್ತಿ ಅಂದ್ರ ಇವೆಲ್ಲವೂ ದ್ವೈತ ಭಾಗದಿಂದ ಕೂಡಿರ್ತಾವ. ಜ್ಞಾನ ಮಾರ್ಗ ಹಿಡಿದಾರ ಅಂದ್ರ ಅಜ್ಞಾನ ಅನ್ನೋದೊಂದ್ ಐತಿ, ಅದಕ್ ನೀನ್ ಜ್ಞಾನ ಹಿಡಿದ್ದಿ. ಹಂಗಾರ ನಿನಗೆ ವೃತ್ತಿ ಐತಿ ಅಂತಂದ್ರ
ಹಂಗಾರೆ ನಿನ್ ಜೀವ ಭಾವ ಅದಾವೆ ಅಂತಿ. ಮತ್ ನೀನ್ ನಿವೃತ್ತಿ ಮಾರ್ಗ ಅಂತಂದ್ರ ವೃತ್ತಿ ಮಾರ್ಗ ಅನ್ನೋದೈತಿ, ಅದರಿಂದ ವೃತ್ತಿ ಮಾರ್ಗವನ್ನ ಬಿಟ್ಟು ನಿನ್ ನಿವೃತ್ತಿ ಮಾರ್ಗ ಅಂತ ಹೇಳ್ತಿ. ಇವೆಲ್ಲವೂ ಒಂದೊಂದು ತಿಳಿಸ್ತಾ, ಇವೆಲ್ಲವೂ ದ್ವೈತ ಭಾವಕ್ಕ ಕೂಡ್ತವ, ಇವೆಲ್ಲವೂ ಚಂಚಲದೊಳಗ ಬರುವಂತವ. ನಿಶ್ಚಲದೊಳಗ ಇವ್ಯಾವು ಏನೊಂದೇನಿಲ್ಲ, ಅಲ್ಲಿರುವುದೊಂದೇ ನಿರಾಕಾರ ಬ್ರಹ್ಮ ಸ್ವರೂಪ ಐತಿ. ಈ ಚಂಚಲ ಎಂದು ನಿಶ್ಚಲವಾಗಲರಿಯದು. ಇವೆಲ್ಲ ವಿಚಾರಗಳನ್ನ ಚೆನ್ನಾಗಿ ತಿಳಿದು ನೋಡಿರಿ. ನೀವು ಇಲ್ಲಿ ಮಂಕಾಗ್ತದ ಅಂದ್ರ ಸೂಕ್ಷ್ಮಾತಿ ಸೂಕ್ಷ್ಮದಿಂದ ವಿಚಾರ ಮಾಡಿ ನೋಡ್ರಿ. ನಾವು ಜ್ಞಾನ ಮಾರ್ಗ ಅಂತ ಕೂಡ್ಲ ಅದ್ವೈತ ಅಂತ ಹೇಳ್ತೇವೆ, ಆದ್ರೆ ಇಲ್ಲಿ ಜ್ಞಾನ ಅನ್ನೋದೊಂದು ಉದಯವಾಗೈತಿ ಅಂದ್ರ ಅಲ್ಲಿ ಅಜ್ಞಾನ ಅನ್ನೋದ್ ಇರ್ತತಿ. ಇಲ್ಲಿ ನಿರ್ಗುಣ ಅಂತ ಹೇಳ್ತಿ ಅಂದ್ರ ಸಗುಣ ಅನ್ನೋದೊಂದ್ ಐತಿ. ಆದ್ರ ಈ ಸಗುಣ ನಿರ್ಗುಣ ನಾವೆಲ್ಲವೂ ಕೂಡ ಈ ಚಂಚಲ ಆತ್ಮನೊಳಗ ಬರ್ತವ ವಿನ ಆ ನಿಶ್ಚಲದೊಳಗ ಸಗುಣನೂ ಇಲ್ಲ, ನಿರ್ಗುಣನೂ ಇಲ್ಲ, ಜ್ಞಾನನೂ ಇಲ್ಲ, ಅಜ್ಞಾನನೂ ಇಲ್ಲ. ಮತ್ ಏನ್ ಹಂಗಂದ್ರ ಜ್ಞಾನಾಜ್ಞಾನಕ್ಕ ಆಧಾರವಾಗಿರ್ತಕ್ಕಂಥವ್ ನೀನು, ಸಗುಣ ನಿರ್ಗುಣಕ್ಕ ಆಧಾರವಾಗಿರ್ತಕ್ಕಂಥವ್ ನೀನು, ಉಪಾಸನ ಕರ್ಮಗಳಿವೆಲ್ಲವಕ್ಕೂ ಆಧಾರವಾಗಿರ್ತದೆ, ಬೇರೆಯಾಗಿರ್ತಕ್ಕಂಥವನ್ನ ನೀನದಿ ಅನ್ನೋದನ್ನ ಈ ನಿಶ್ಚಲ ವಿಷಯ ತಿಳಿತೈತಿ. ಆದ್ದರಿಂದ ಇವೆಲ್ಲ ವಿಚಾರವನ್ನ ಚೆನ್ನಾಗಿ ತಿಳಿದು ನೋಡಿರಿ. ಈ ಚಂಚಲ ನಿಶ್ಚಲಗಳ ಸಂಬಂಧದ ವಿಷಯದಲ್ಲಿ ಬುದ್ಧಿಮಂಕಾಗುವುದು. ಏನೇನ್ ಹೇಳ್ತೀರಪ್ಪ, ನನಗೆಲ್ಲ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಮಂದಮತಿ ಅಂದ್ರ ಸ್ವಲ್ಪ ತಿಳಿಯೋದು ಕಠಿಣ ಆಗ್ತದೆ. ಒಂದ್ಸಲ ನಿಶ್ಚಲ ಪರಬ್ರಹ್ಮ ಅಂತ ಹೇಳ್ತೀರಿ, ಆತ್ಮ ನಿಶ್ಚಲ ಸ್ವರೂಪ ಅಂತ ಹೇಳ್ತೀರಿ, ಮತ್ತಿಲ್ಲಿ ಅದೇ ಆತ್ಮನಿಗೆ ಚಂಚಲ ಆತ್ಮ ಅಂತ ಹೇಳ್ತೀರಿ. ಮತ್ ಯಾವ್ದಕ್ ನಿಶ್ಚಲ ಆತ್ಮ ಅನ್ಬೇಕು, ಯಾವ್ದಕ್ ಚಂಚಲಾತ್ಮಕ ಅಂದ್ರ ಈ ಪ್ರವೃತ್ತಿ ನಿವೃತ್ತಿ ಉಳ್ಳೋದು, ಜ್ಞಾನ ಅಜ್ಞಾನಗಳನ್ನ ಏನು ಉಳ್ಳೋದೈತಲ್ಲ, ಇದೇ ಚಂಚಲಾತ್ಮ ಅಂತ ತಿಳಿಯಿರಿ. ಏನಾದ್ರೂ ಅದ್ರೊಳಗ ಅದಾವ ಅಂದ್ರ ಅದೆಲ್ಲದು ಚಂಚಲ ಸ್ಥಿತಿಯೇ. ಮತ್ ಏನೊಂದೇನು ಇಲ್ಲದ ಸ್ಥಿತಿ ಏನೈತಲ್ಲ ಅದೇ ನಿಶ್ಚಲ ಸ್ಥಿತಿ. ಆ ಮೂಲ ವಿಚಾರವನ್ನ ನಾವು ಸೂಕ್ಷ್ಮವಾಗಿ ತಿಳಿಬೇಕು. ಈ ವಿಷಯದಲ್ಲಿ ಒಂದ್ ಸಾರಿ ಬುದ್ಧಿನ ಮಂಕಾಗುವುದು. ಇಲ್ಲಿ ಬುದ್ಧಿನ ಮಂಕಾಗ್ಬಿಡ್ತದ. ಇಲ್ಲಿ ನಾವು ಹೊರಗಿನ ಜಗತ್ತಿನೊಳಗ್ ದುಡಿದ್ರ ಶಿವ ದೊಡ್ಡನು, ಸರ್ವದಿ ಸಾಕ್ಷಿಭೂತ ಶಿವ ಅದನ, ಶಿವನ ಎಲ್ಲ ಜೀವರಾಶಿಗಳಿಗೂ ಸಾಕ್ಷಿ ಅದನ, ಚೈತನ್ಯದನ, ಹಂಗಿಂಗ ಅಂತೇಳಿ ಶಿವನ್ ದೊಡ್ಡನ್ ಮಾಡಿ ಹೇಳ್ತೇವೆ. ಮತ್ ಅಲ್ಲಿದ್ದ ವಿಚಾರ ಮುಂದಕ್ ನೋಡಿದ್ರ ಶಿವ ನಾನು ಕೂಡ ಮಾಯೋಪಾದಿಂದ ಕೂಡಿದನ, ಸ್ವಲ್ಪ ವಿಚಾರ ಮಾಡಿ ನೋಡು ಅಂತ ಹೇಳ್ತದ. ಈ ವಿಚಾರಗಳು ಕೆಲವರಿಗೆ ತಿಳಿದಂಗ ಬುದ್ಧಿ ಮಂಕಾಗ್ತದೆ. ಆದ್ರಿಂದ ನಾವು ಏನ್ ತಿಳಿಬೇಕಪ್ಪ, ಒಂದೇ ಮಾರ್ಗ ಅಂದ್ರ ಶಿವಜೀವರಿಗೆ ಆಧಾರವಾಗಿರ್ತಕ್ಕಂಥ, ಎಲ್ಲವಕ್ಕೂ ಸಗುಣ ನಿರ್ಗುಣಕ್ಕೆ ಆಧಾರವಾಗಿರ್ತಕ್ಕಂಥ, ಜ್ಞಾನಾಜ್ಞಾನಕ್ಕೆ ಆಧಾರವಾಗಿರ್ತಕ್ಕಂಥ ಆ ಮೂಲ ಪರಬ್ರಹ್ಮ ಸ್ವರೂಪವೇ ಅದೇ ನಿಶ್ಚಲ ಪರಬ್ರಹ್ಮ, ಅದೇ ಪರಿಪೂರ್ಣ ಆತ್ಮ ಅಂತ ತಿಳಿಯಿರಿ. ಅಲ್ಲಿ ತಿಳಿದಾಗ ನಿಮಗೆ ಸ್ವಲ್ಪ ಸ್ವಚ್ಛ ಅನ್ನೋದಾಗ್ತದ. ಮತ್ತೆ ನೀವು ಏನಾರ ಇಲ್ಲಿ ಚಂಚಲಾತ್ಮನ ಜೀವಾತ್ಮನ ಅಂತ ನೀವು ಕಲ್ಪನೆ ಮಾಡ್ಕೊಂಡ್ರಿ ಅಂದ್ರ ಅದು ನಿಮಗ್ ಗೊಂದಲ ಆಗ್ತದೆ. ಈ ಕರ್ಮ ಮಾರ್ಗದ ಸಮಾಚಾರವೇನು ಇತ್ತೀಚಿನದು. ಈ ಕರ್ಮಗಳನ್ನೆಲ್ಲ ಹೇಳಕ್ ಬಂದಿವ ಅಂದ್ರ ಅವೆಲ್ಲ ಇತ್ತೀಚೆಗೆ ಹೊರಗ್ ಬಂದಿರತಕ್ಕಂತ ವಿಚಾರ ಆಗ್ತದ. ಈ ಚಂಚಲ ನಿಶ್ಚಲಗಳ ಸಂಬಂಧದ ವಿಷಯವನ್ನ ನಾವು ಯಥಾರ್ಥವಾಗಿ ತಿಳಿಯಲೇಬೇಕಾಗ್ತದ. ಇರಲಿ, ಇವೆಲ್ಲಕ್ಕೂ ದೇವರೇ ಮೂಲ ಕಾರಣನಿದ್ದು ದೇವರಿಗೇನು ಮೂಲ ಗೀಲ ಇರುವುದಿಲ್ಲ. ಪರಬ್ರಹ್ಮವಾದರೂ ನಿಶ್ಚಲ ಹಾಗೂ ನಿರ್ವಿಕಾರಿಯಾಗಿದೆ. ಅಂದ್ರೆ ಆತು ನೀವು ದೇವರ ಮಾಡಿದನ ಅಂತ ಹೇಳ್ತೀರಿ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ದೇವರಿಗೇನು ಮೂಲ ಗೀಲ ಇರುವುದಿಲ್ಲವೇ? ಈ ಜಗತ್ತೆಲ್ಲ ಸೃಷ್ಟಿಕರ್ತ ದೇವರು ಅಂತ ಹೇಳ್ತೀರಿ. ಮತ್ತೆ ಆ ದೇವರಿಗೆ ಮೂಲ ಕಾರಣ ಏನು? ಕುಂಬಾರ ಗಡಿಗೆ ಮಾಡಿದನಂದ್ರ ಕುಂಬಾರಕ್ಕೆ ಕಾರಣ ಆಗಿರೋದು ಯಾರು? ಶಿವನಿಗೆ ಇವೆಲ್ಲ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದಂದ್ರೆ ಶಿವನಿಗೆ ಹುಟ್ಟಿಗೆ ಕಾರಣವಾಗಿರೋದು ಯಾರು? ಶಿವನ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಆ ವಿಚಾರವಾದ್ರು ಅದು ಆದ್ರೂ ಕೂಡ ಆ ಪರಬ್ರಹ್ಮವಾದರೂ ನಿಶ್ಚಲ ಹಾಗೂ ನಿರ್ವಿಕಾರಿಯಾಗಿದೆ. ನಾವಿಲ್ಲಿ ಈ ಈಶ್ವರನ ಎಲ್ಲ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದನಂತ ಈಶ್ವರನ್ ದೊಡ್ಡನ ಅಂತವಿ.
ಮತ್ತೆ ಈಶ್ವರನ ಸೃಷ್ಟಿ ಮಾಡಿದಾನ ಯಾರು ಅಂದ್ರ ಅವನೇ ಪರಬ್ರಹ್ಮವಾದರೂ ನಿಶ್ಚಲ ಹಾಗೂ ನಿರ್ವಿಕಾರಿಯಾಗಿದ್ದಾನೆ. ಮತ್ತೆ ಹಂಗಾರ ಆಗಿದ್ದಾನೆ ಅಂದ್ರೆ ಅವನೇ ಯಾರಪ್ಪ ಅಂತ ಮತ್ತೆ ಎಲ್ಲಿ ಹೊರಗೆ ಹೋಗೋದಲ್ಲ, ಅದು ನಮ್ಮ ಆತ್ಮ ಸ್ವರೂಪವೇ ತಾನಂತ ತಿಳಿಯುವುದು. ಸಾರಾಂಶ: ಅಂತರಾತ್ಮನು ಹಾಗೂ ಪರಬ್ರಹ್ಮವು ಒಂದೇ ಅಲ್ಲ. ಈ ವಿಕಾರ ರಹಿತವು ವಿಕಾರವಂತವು ಒಂದೇ ಎನ್ನುವನು ವಿಚಾರಗೇಡಿಯೇ ಸೈ. ಈಗ ಬೇರೆ ಕೇಳ್ತಾನ, ಈ ಪರಬ್ರಹ್ಮವಾದರೂ ನಿಚ್ಚಲಾಗೂ ನಿರ್ವಿಕಾರಿಯಾಗಿದೆ ಅಂತ ಹೇಳ್ತೀರಿ, ಆದ್ರ ಅಂತರಾತ್ಮನು ಆಗ ಪರಬ್ರಹ್ಮನು ಒಂದೇ ಅಲ್ಲೇನು? ಅಂತರಾತ್ಮನ ಎಲ್ಲವನ್ನ ಸೃಷ್ಟಿ ಮಾಡಿದನ, ಅವನ ಸತ್ತದಿಂದ ಇದೆಲ್ಲದು ಬೆಳಗ್ತತಿ ಅಂತ ಹೇಳ್ತೀರಿ. ಮತ್ ಈಶ್ವರನಾದ್ರೂ ಎಲ್ಲ ಜೀವರಾಶಿಗಳಿಗೆ ಸೃಷ್ಟಿ ಮಾಡಿದನ ಅಂತ ಹೇಳ್ತಿರಲ್ಲ, ಹಂಗಾರ ಪರಬ್ರಹ್ಮನು ಈಶ್ವರನು ಒಂದೇ ಅಲ್ಲ ಏನು ಅಂತ ಅವ್ರ ಪ್ರಶ್ನೆ ಕೇಳ್ತಾರ. ಅದಕ್ಕ ಅವ್ರು ಉತ್ತರ ಹೇಳ್ತಾರ, ನೀನ್ ಈಶ್ವರನಿಗೂ ಆತ್ಮಗೂ ಒಂದೇ ಮಾಡ್ತೀಯ ಅಂದ್ರ ನೀನು ವಿಚಾರಗೇಡಿ. ಈಶ್ವರ ನೋಡಿದ್ರ ಮಾಯೋಪಾದಿಯಿಂದ ಆಗಿರ್ತಕ್ಕಂಥವನು, ಸತ್ವಗಳಿಂದ ಕೂಡಿರ್ತಕ್ಕಂಥವನು, ನಾಶವುಳ್ಳಂಥವನು. ಆದ್ರ ಆತ್ಮನಾದ್ರ ನಾಶರಹಿತನಾಗಿರ್ತಕ್ಕಂಥವನು, ನಿಶ್ಚಲವಾಗಿರ್ತಕ್ಕಂಥವನು. ಇಲ್ಲಿ ಈಶ್ವರನಾದ್ರೂ ಕೂಡ ಚಂಚಲ ಸ್ವಭಾವದವನೇ ಆಗಿರ್ತಾನ. ನೀವು ಆ ಈಶ್ವರನ್ನು ಆತ್ಮನನ್ನು ಒಂದೇ ಮಾಡಕ್ ಹೋಗ್ತೀರ ಅಂದ್ರೆ ನಿಮ್ಗೆ ವಿಚಾರಗೇಡಿರಿ ಅಂತ, ವಿಚಾರ ಇಲ್ಲ ಅಂತ. ಆ ನಿರಾಕಾರವಾಗಿರ್ತಕ್ಕಂಥ ಅಖಂಡ ಬ್ರಹ್ಮ ಸ್ವರೂಪ ಎತ್ತ, ಈ ಭೂಮಂಡಲದೊಳಗೆ ಶಿವ ಅನ್ಸ್ಕಂದ್ರನು ಇವನೆತ್ತ. ಅದಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ನೀವು ಹೊಂದಾಣಿಕೆ ಮಾಡ್ತೀರಂದ್ರ ವಿಚಾರವೇ ಇಲ್ಲ. ವಿಚಾರಗೇಡಿ ನೀನು ಅಂದ್ರ ಸರಿಯಾಗಿ ವಿಚಾರ ಮಾಡೋದಿಲ್ಲ. ನೋಡುತ್ತಲೇ ಅವನ ವಿಚಾರ ದೂರ ಉಳಿಯುತ್ತದೆ. ಯಾರ ಆತ್ಮ ಬೇರೆಲ್ಲ ಶಿವ ಬೇರೆಲ್ಲ ಅಂತ ನೀವ್ ಹೇಳಕ್ ಹೋದ್ರಂದ್ರ ಅವನೇನು ವಿಚಾರದಾಗ ಬಹಳ ದೂರದನಂತ ತಿಳಿಬೇಕಾಗ್ತದ. ಯಾಕಂದ್ರ ಇವನು ಸೃಷ್ಟಿ ಸ್ಥಿತಿ ಲಯ ಒಳಪಟ್ಟಿರ್ತಕ್ಕಂಥವ್ನು, ಇವನು ಇದು ಯಾವಕ್ಕೂ ಒಳಪಡದೆ ಇರ್ತಕ್ಕಂಥ ಅಖಂಡ ಆತ್ಮನ ಅವನು ಬೇರೆನೇದನ. ಇವರೆಲ್ಲರೂ ಒಂದ್ ಅಂಡಜದೊಳಗಿನ 5 ಬಾಲಕರು ಅಂತೇಳಿ ಪ್ರಭುದೇವರ ವಚನದೊಳಗೆ ಹೇಳ್ತದೆ. ನಾವು ಶಿವ ದೊಡ್ಡನು, ಸದಾಶಿವ ದೊಡ್ಡನು, ಬ್ರಹ್ಮ ವಿಷ್ಣು ಮಹೇಶ್ವರ ದೊಡ್ಡನಂತ ನೀವು ಹೇಳಕ್ ಬರ್ತಿರಲ್ಲ. ಇವರು ಒಂದ್ ಅಂಡಜದೊಳಗಿನ 5 ಬಾಲಕರು. ಬ್ರಹ್ಮ ಮುಂದಣದರಿಯ, ವಿಷ್ಣು ಇಂದಣದರಿಯ, ಸದಾಶಿವನು ಭಾವದಲ್ಲಿ ಭರಿತನಾದ, ಈಶ್ವರನು ಪವನ ಯೋಗದಲ್ಲಿ ಲೀನವಾದ, ರುದ್ರ ಎಲ್ಲವ ಮರೆತು ಮಣಿಯನೆಣಿಸುತ್ತ ಕುಂತ. ಇಂತಿ ಒಂದ್ ಅಂಡದೊಳಗಿನ 5 ಬಾಲಕರು ನಿಮ್ಮನ್ನೆತ್ತಬಲ್ಲರು ಗುಹೇಶ್ವರ ಅಂತ ಹೇಳ್ತಾರ. ಈ ಒಂದ್ ಅಂಡದೊಳಗಿನ ಬಾಲಕರಂದ್ರ ಈ ಭೂಮಂಡಲವೇ ಒಂದು ಅಂಡದ ಒಂದು ತತ್ತಿ. ಇದಕ್ಕ ಅಥವಾ ಒಂದು ಸೌರಮಂಡಲಕ್ಕೆ ಇವರು ಒಡೆಯರಾಗಿರ್ಬಹುದು. ಆದ್ರಿಂದ ಅನಂತ ಕೋಟಿ ಸೂರ್ಯರನ್ನು ಒಳಗಿಟ್ಟಿರ್ತಕ್ಕಂಥ ಆ ಮಹಾಪರಬ್ರಹ್ಮ, ಆ ಆತ್ಮ ಸ್ವರೂಪಕ್ಕ ಈ ಶಿವ ದೊಡ್ಡನಂತ ನೀವು ಹೋಲಿಕೆ ಮಾಡ್ಕೊಂತೀರಲ್ಲ, ಇದು ಹೆಂಗಾಗ್ತದ? ಹಿಂಗೇನಾರ ನೀವು ಶಿವನೇ ಆತ್ಮ ಅಂತ ನೀವ್ ಏನಾರ ಹೇಳಕ್ ಹೋದ್ರ ನಿಮ್ ವಿಚಾರನು ಬಹಳ ದೂರ ಉಳಿತು. ಯಾಕಂದ್ರ ಅದು ಎತ್ತ ಇದು ಎತ್ತ, ಆನಿಗೂ ಆಡ್ಮರಿಗೂ ಒಂದೇ ಮಾಡೋದು, ರಾಜನಿಗೂ ಸೇವಕನಿಗೂ ಒಂದೇ ಮಾಡೋದು, ಅದ್ ಹೆಂಗಾಗ್ತದೆ? ಇದೆಲ್ಲದು ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಕೂಡ ಚಂಚಲಕ್ಕೊಳಪಟ್ಟಂತವರು. ಆ ನಿರಾಕಾರ ಆತ್ಮ ವಸ್ತು ಒಂದೇ ನಿಶ್ಚಲ ಸ್ವರೂಪ ಅಂತ ತಿಳಿಯೋದು. ನೋಡಿ 10:14 ಪಾರಮಾರ್ಥವೆಲ್ಲಕ್ಕೆ ಪಂಚೀಕರಣದ ಮಹಾವಾಕ್ಯವೇ ಆಧಾರವಿದ್ದು ಅದನ್ನೇ ಮತ್ತೆ ಮತ್ತೆ ವಿಷಾದ ಮಾಡುತ್ತಿರಬೇಕು. ನೀವು ಅದು ಒಂದೇ ಇದು ಒಂದೇ ಅಂತ ನೀವು ಗೊಂದಲ ಮಾಡ್ಕೊಳೋದು ಬೇಡ. ಆದ್ರಿಂದ ಈ ಪಾರಮಾರ್ಥ ವಿಚಾರಕ್ಕ ಪಂಚೀಕರಣದ ಮಹಾವಾಕ್ಯವೇ ಆಧಾರ ಐತಿ. ಯಾಕಂದ್ರ ಪಂಚೀಕರಣದೊಳಗ ಪ್ರತಿಯೊಂದು ಅಂಶವನ್ನು ಕೂಡ, ಪ್ರತಿಯೊಂದು ವಸ್ತುವಿನ ಸೃಷ್ಟಿ ಸ್ಥಿತಿ ಲಯಕ್ಕೂ ಕೂಡ ಕಾರಣಗಳನ್ನ ತಿಳಿಸ್ತಾ ಬಂದಿದ್ದಾರೆ ಪಂಚೀಕರಣದೊಳಗೆ. ಈ ಸ್ಥೂಲ ಶರೀರ ಅಂತಿರೋ, ಅಥವಾ ಮನಸ್ಸು ಅಂತಿರೋ, ಬುದ್ಧಿ ಅಂತಿರೋ, ಚಿತ್ತ ಅಂತಿರೋ, ಅಹಂಕಾರ ಅಂತಿರೋ, ಅಂತಃಕರಣ ಅಂತಿರೋ, ಇವ್ ಏನೇನ್ ಹೇಳ್ತೀವಿ ಎಲ್ಲವಕ್ಕೂ ಕೂಡ ಅವ್ರ ಕಾರಣ ತಿಳಿಸಿ ಅಂತ ಬಂದಿದಾರ. ಇವೆಲ್ಲವೂ ವಸ್ತುಗಳಿಂದ ಕೂಡಿರ್ತಕ್ಕಂಥ ವದವನ್ನೋದು ಪಂಚೀಕರಣದೊಳಗೆ ತಿಳಿಸಿ ಅಂತ ಬಂದಾರ. ಇವ್ಯಾವ ನೀನಲ್ಲಪ್ಪ ಇರೋದು ನೀನ್ ಆ ಮಹಾವಾಕ್ಯ. ಮಹಾವಾಕ್ಯ ಅಂದ್ರ
ತತ್ವಮಸಿ ಮಹಾವಾಕ್ಯ ಅಂದ್ರ ನೀನ್ ಪರಬ್ರಹ್ಮ ಸ್ವರೂಪನಿದ್ದೇನೆಂಬ ಮಹಾವಾಕ್ಯವೇ ಎಲ್ಲದಕ್ಕೂ ಆಧಾರವಾಗಿರ್ತತಿ. ಅದರಿಂದ ನೀವು ಇದನ್ನ ಸ್ವಲ್ಪ ತಿಳಿರಿ. ಈ ಪಂಚೀಕರಣದ ಮಹಾವಾಕ್ಯವೇ ಆಧಾರವಿದ್ದು ಅದನ್ನು ಮತ್ತೆ ಮತ್ತೆ ವಿಷಾದ ಮಾಡುತ್ತಿರಬೇಕು. ಅದನ್ನ ನೀವು ಒಮ್ಮೆ ಕೇಳಿದೆ ಒಮ್ಮೆ ಬಿಟ್ಟೆ ಅಂತಲ್ಲ, ಯಾವಾಗ ನಮಗೆ ಮರವಿ ಆಗ್ತದೋ ಅವಾಗ ಈ ಮಹಾವಾಕ್ಯದ ವಿಚಾರವನ್ನೇ ಮಾಡ್ಬೇಕಾಗ್ತದ. ಈ ಮಹಾವಾಕ್ಯದ ವಿಚಾರವೇ ನಮ್ಮನ್ನ ಎಚ್ಚರಿಸೋದು. ಆ ಮಹಾವಾಕ್ಯದ ವಿಚಾರ ನಮ್ಗೆ ಹೆಂಗ್ ತಿಳಿತಂದ್ರ ಪಂಚೀಕರಣ ಮುಖಾಂತರ ತಿಳಿಸ್ಕೊಂತ ಹೋಗ್ತಾರ. ಇದು ನೀನಲ್ಲ, ಇದು ಇಂಥದ್ದು, ಇದು ನೀನಲ್ಲ. ಶರೀರ ಅಂತೀಯ ಪಂಚಭೂತಗಳಿಂದ ಕೂಡೈತಿ, ಮನಸ್ಸಂತೀಯ ವಾಯು ತತ್ವದಿಂದ ಕೂಡೈತಿ, ಇಂದ್ರಿಯಗಳು ಅಂತೀಯ ಇವು ಮನಸ್ಸಿನ ಅಂಶಗಳಿಂದ ಬಂದಿರತಕ್ಕವಂಥವು. ಈ ರೀತಿ ಎಲ್ಲ ಬಿಡಿಸ್ಕೊಂತ ಹೋಗ್ತಾರಲ್ಲ, ಅವಾಗ ಕಳೆದುಳುದೇ ತಾನವುದು. ಎಲ್ಲವನ್ನ ನೇತಿಗಳೆದಂದ್ರೆ ಎಲ್ಲವನ್ನ ಬಿಟ್ಟು ವಿಚಾರದಿಂದ ತಿಳಿದು ನೋಡಿದಾಗ ಅವೆಲ್ಲವಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಮಹಾವಾಕ್ಯವೇ ಆಧಾರ ಐತಿ. ತತ್ವಂ ಅಸಿ, ಆ ಪರಮಾತ್ಮನೇ ಈ ಜೀವಾತ್ಮನಿದ್ದಾನೆ, ಈ ಜೀವಾತ್ಮನೇ ಆ ಪರಮಾತ್ಮನಿದ್ದಾನೆ ಅನ್ನೋದನ್ನ ಮತ್ತೆ ಮತ್ತೆ ವಿಷಾದ ಮಾಡುತ್ತಿರಬೇಕು. ಹಾಗೆ ಒಂದನೆಯದಾದ ಸ್ಥೂಲ ದೇಹದಿಂದ 8ನೆಯ ಮೂಲ ಮಾಯೆಯವರೆಗಿನ 8 ದೇಹಗಳನ್ನು ನಿರಸನ ಮಾಡಿದ ಮೇಲೆ ವಿಕಾರ ಎಲ್ಲಿ ಉಳಿದೀತು? ಈ ವಿಚಾರ ಮಾಡ್ತಾ ಒಂದನೆಯದಾದ ಸ್ಥೂಲ ದೇಹ ಮೊದಲು ಇದು ಒಂದೇ ಇರ್ತಕ್ಕಂಥದ್ದು. ಮಧ್ಯಾಹ್ನ ಅಪ್ಪಾಜಿಯವ್ರು ಇದನ್ನ ಉದಾಹರಣೆ ಕೊಟ್ಟಿದ್ರು, ಅನೇಕ ಸಾರಿ ಇದನ್ನ ಕೊಡ್ತಾರೆ. ದಾಂಡ ಭಾಂಡ ನ್ಯಾಯದಂತೆ. ಯಾಕಂದ್ರೆ ಇದೇ ಸತ್ಯ. ಈ ಉಳಿದವ್ ನೀನ್ 8 ಮೂಲ ಮಾಯೆ ಅಂತೀಯೋ ಅಥವಾ 18 ಅಂತೀಯೋ, 8 ದೇಹಗಳು ಅಂತೀಯೋ ಅಥವಾ ವಿನಯನೆಲ್ಲ ಹೇಳ್ತೀಯ ಅಂದ್ರು ಕೂಡ ಅವೆಲ್ಲವಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಈ ಸ್ಥೂಲ ದೇಹ ಐತಿ. ಈ ಸ್ಥೂಲ ದೇಹನೇ ನಾನಲ್ಲ ಅಂತ ತಿಳಿದು ಬಿಟ್ರ ಈ 8 ದೇಹಗಳ ನಿರಸನ ಮಾಡಿದ ಮೇಲೆ ವಿಕಾರವೆಲ್ಲಿ ಉಳಿದೀತು? ಅಂದ್ರೆ ಅರ್ಥಾತ್ ದೇಹವೇ ನಾನಲ್ಲ ಅಂತ ತಿಳಿದ ಮೇಲೆ ದೇಹದಿಂದ ಬರ್ತಕ್ಕಂಥವು ಎಲ್ಲವೂ ಕೂಡ ಅವೆಲ್ಲ ಎಲ್ಲಿ ಉಳಿತಾವು? ಉಳಿಯಕ್ ಸಾಧ್ಯನೇ ಇಲ್ಲ. ಬುಡಕಲ್ ಗಡಿಗೆ ಹೊಡೆದ್ರ, ಕೋಲ್ ತಗೊಂಡು ಬುಡಕಲ್ ಗಡಿಗೆ ಹೊಡೆದ್ರ ಮ್ಯಾಗಳವೆಲ್ಲವೂ ಹೆಂಗ ಬಿದ್ದು ಹೊಡೆದು ಹೋಗ್ತಾವೋ ಹಂಗೆ ಸ್ಥೂಲ ದೇಹವೇ ನಾನಲ್ಲ ಅಂತ ತಿಳಿದು ಬಿಟ್ರ ಈ ಸ್ಥೂಲ ದೇಹದೊಳಗಿರ್ತಕ್ಕಂಥ ಎಲ್ಲ ಮಾಯೆಗಳು ಕೂಡ ಅವೆಲ್ಲವೂ ನಾಶವಾಗಿ ಹೋಗ್ತಾವ. ಅವು ಕುಳಿಗಾರ ಎಲ್ಲಿದ್ದರ ಬರ್ತತಿ. ಅದಕ್ಕಾಗಿ ವಿಕಾರವಂತವೆಲ್ಲವೂ ಸತ್ಯದಂತೆ ಕಾಣುವ ಜಾದೂ ಆಟವಿರುತ್ತದೆ. ನಿನಗೆಲ್ಲ ವಿಕಾರದಿಂದ ಇವೆಲ್ಲ ಕಾಣ್ತಾವು ತೋರ್ತಾವಂತ ಏನ್ ಹೇಳಕ್ ಬರ್ತೀಯಲ್ಲಪ್ಪ, ಇವೆಲ್ಲ ಜಾದೂ ಆಟದಂಗದವು, ಇವು ಸತ್ಯ ಅಲ್ಲ, ದೇಹವೇ ತಾನಲ್ಲ ಅಂತ ತಿಳಿದ ಮೇಲೆ ಇದ್ರೊಳಗಿರವಲ್ಲ ಹೆಂಗ್ ಸತ್ಯ ಆಕತಿ? ನಿನಗ್ ಸತ್ಯ ಅಂತ ಕಾಣ್ತಂದ್ರ ಅದು ಜಾದೂ ಆಟ. ಒಮ್ಮೆ ತೋರ್ತತಿ, ಒಮ್ಮೆ ಅಡಗ್ತತಿ. ಅದು ಸತ್ಯ ಅಂತೀಯೇನೋ, ಅದು ಸತ್ಯ ಆಗೋದಿಲ್ಲ. ಅದನ್ನು ಒಬ್ಬನು ತಿಳುಕೊಳ್ಳುವನು, ಮತ್ತೊಬ್ಬನು ತಿಳಿಯದೆ ಕರೆ ಎಂದು ಭಾವಿಸುವನು. ಕೆಲವರು ಜ್ಞಾನದಿಂದ ವಿಚಾರ ಮಾಡಿ ಅದನ್ನ ತಿಳಿತಾರ, ಜ್ಞಾನದಿಂದ ವಿಚಾರ ಮಾಡೋದು ಸುಳ್ಳು ಐತಿ ಅಂತ ತಿಳಿತಾರ. ಇನ್ನು ಕೆಲವರು ವಿಚಾರ ಇಲ್ದವರು ಅದನ್ನೇ ಕರೆ ಎಂದು ಭಾವಿಸುವರು. ಈ ಉತ್ಪತ್ತಿ ಸ್ಥಿತಿ ಸಂಹಾರವಿಲ್ಲದ ಆ ನಿರ್ವಿಕಾರ ವಸ್ತುವನ್ನು ತಿಳಿಯುವುದಕ್ಕಾಗಿಯೇ ಸಾರ ವಿಚಾರ ಮಾಡಲಿಕ್ಕೇ ಬೇಕು. ಯಾಕೆ ಸಾರ ವಿಚಾರ ಮಾಡ್ಬೇಕು? ಪಂಚೀಕರಣ ತಿಳಿರಿ, ಮಹಾವಾಕ್ಯವನ್ನ ತಿಳಿರಿ ಅಂತ ಯಾಕೆ ಕೇಳ್ತದ ಅಂದ್ರ ಇದು ಎಲ್ಲದನ್ನು ಕೂಡ ನಿರ್ವಿಕಾರ ವಸ್ತುವನ್ನು ತಿಳಿಯುವುದಕ್ಕಾಗಿ, ತಾನು ಆತ್ಮ ಸ್ವರೂಪನಿದ್ದೆಯನ್ನ ತಿಳಿಯುವುದಕ್ಕಾಗಿ ಇವೆಲ್ಲವನ್ನ ಸಾರ ವಿಚಾರ ಮಾಡಲಿಕ್ಕೆ ಬೇಕು. ಮತ್ತೆ ಅಸಾರವೆರಡನ್ನು ಒಂದೇ ಮಾಡಿದರೆ ಅಲ್ಲಿ ವಿವೇಕ ಏನು ಉಳಿಯಿತು? ನೀವು ಅದ್ ಸಾರ ವಿಚಾರ ಮಾಡ್ದಂಗ ಸತ್ಯನ ಅಸತ್ಯನ ಎರಡು ಒಂದೇ ಐತಿ, ಆತ್ಮನ ದೇಹನ ಎರಡು ಒಂದೇ ಐತಿ, ನಿಶ್ಚಲ ಚಂಚಲ ಎರಡು ಒಂದೇ ಐತಿ ಅಂದ್ರ ನೀವು ತಿಳಿದರ ಏನು ಫಲ ಐತಿ? ಅದನ್ನ ಸತ್ಯವನ್ನ ಬೇರ್ಪಡಿಸಿ ಆ ಸತ್ಯ ಸ್ವರೂಪವೇ ತಾನು ಅನ್ನೋದು ಸಾಕ್ಷಿ ಆಗ್ತದೆ. ಈ ಸಾರದ ಪರೀಕ್ಷೆ ಅರಿಯದ ಅಲ್ಪರು ಪಾಪಿ ದರಿದ್ರಗಳೇ ಸೈ. ಯಾರು ಈ ಸಾರ ವಿಚಾರವನ್ನು ಮಾಡೋದಿಲ್ವೋ, ಇದನ್ನ ತಿಳಿಯೋದಿಲ್ವೋ, ಅವರು ಈ ಸಾರ ಪರೀಕ್ಷೆಯ ಅರಿಯದ ಅಲ್ಪರು ಪಾಪಿಗಳೇ ಸೈ ಅನ್ನೋ ವಿಚಾರವನ್ನ
ಇಲ್ಲಿ ತಿಳಿಸ್ತತ್ರಪ್ಪಾಜಿ. ಇನ್ನು ಉಳಿದ ವಿಷಯವನ್ನ ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.